ಬುಲ್ಬುಲ್ ಸ್ಪೆಷಲ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ಈ ಚಿತ್ರದ ನಿರ್ಮಾಪಕ ದಿನಕರ್ ತೂಗುದೀಪ್ ಅವರು. ನಿಮಗೆ ನಮಸ್ಕಾರ, ಸ್ವಾಗತ. ಸೊ ಹೇಗಿದ್ದೀರಿ ದಿನಕರ್ ಅವರೇ? ಫಸ್ಟ್ ಕ್ಲಾಸ್ ಸರ್. ಸೊ ವೆರಿ ಹ್ಯಾಪಿ. ಸಿನಿಮಾ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಫಸ್ಟ್ ಕ್ಲಾಸ್ ಅಂದರೆ ತುಂಬಾ ಅರ್ಥಗಳಿರ್ತದೆ ಅಲ್ವಾ? ಹೌದು. ಸೊ ಹ್ಯಾಪಿ ಅಬೌಟ್ ದ ಕಲೆಕ್ಷನ್ ರಿಪೋರ್ಟ್? ವೆರಿ ಮಚ್. ಆ್ಯಕ್ಚುಲಿ ತುಂಬ ಖುಷಿ ಆಗೋದೇನದಪ್ಪ ಅಂದರೆ, ನಾವು ಫಿಲಮ್ ಮಾಡಬೇಕಾದ್ರೆ ಬಜೆಟ್ ಸ್ವಲ್ಪ ನಮ್ಗೆ ಜಾಸ್ತಿ ಆಯ್ತು ನಾವು ಅಂದ್ಕೊಂಡಿದ್ಕಿಂತ. ಓಕೆ. ಆಲ್ಮೋಸ್ಟ್ ಒಂದು 11 crores ಆಯಿತು. ಸೊ ಆ 11 crores ನಮ್ಮದು ಸ್ಯಾಟಲೈಟ್ ರೈಟ್ಸಲ್ಲಿ ಮತ್ತು ಫಸ್ಟ್ ವೀಕ್ ಕಲೆಕ್ಷನಲ್ಲಿ ಅದನ್ನ ರಿಕವರ್ ಮಾಡಿದ್ವಿ ಅನ್ನೋದೇ ಒಂದು ಖುಷಿ. ಓಕೆ. ಸೊ ಹಾಕಿದ ದುಡ್ಡು ಫಸ್ಟ್ ವೀಕಲ್ಲಿ ಬಂತು ಅಂದಮೇಲೆ ಇನ್ನು ಸೆಕೆಂಡ್ ವೀಕಲ್ಲಿಂದ ಏನೇನು ಬರುತ್ತೆ ಅವೆಲ್ಲ ಪ್ರಾಫಿಟ್. ಗುಡ್, ನೋ ಟೆನ್ಷನ್. ಸೊ ಪಾರ್ಟಿ ಇವತ್ತು ಹಂಗಾದ್ರೆ? ಹೌದು, ಪಾರ್ಟಿ ಶುರು ಆಗಿದೆ ಅನ್ಸುತ್ತೆ ಆಲ್ರೆಡಿ. ಲೈಟಾಗಿ ಶುರು ಆಗಿದೆ ನಿನ್ನೆ. ಓಕೆ. ಸೊ ದಿನಕರ್ ಅವ್ರ ಜೊತೆಗೆ ನಾವು ಇನ್ನೂ ಮಾತಾಡಿದೆ ಮತ್ತು ಇನ್ನಿತರ ಜೊತೆಗೆ, ಆದರೆ ಅದಕ್ಕಿಂತ ಮುಂಚೆ ಈ ನಾವು ದರ್ಶನ್ ಅವ್ರ ಸಿನಿಮಾಗಳಂದರೆ ಇರಲೇಬೇಕಂತೀವಲ್ಲ, ಅದು ಬನ್ನಿ ನೋಡೋಣ. ಎಸ್. ಸೊ ಫೈಟ್ ನೋಡ್ಕೊಂಡ್ವಿ, ಹಾಗಾದ್ರೆ ಬನ್ನಿ ದಿನಕರ್ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ದಿನಕರ್ ಜೊತೆ ಮೊದಲನೇದಾಗಿ ನಾನು ಕೇಳಬೇಕು ಅಂದ್ಕೊಂಡಿರೋದು, ತೂಗುದೀಪ್ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಆಗಿದೆ. ಸೊ ಮೊದಲನೇ ಬಾರಿಗೆ ನೀವು ನಿಮ್ಮ ಬ್ರದರ್ಸ್ ಮೂಲಕ, ಚಿತ್ರದ ಮೂಲಕನೇ ಡಿಸ್ಟ್ರಿಬ್ಯೂಷನ್ ಶುರು? ಹೌದು, ಇದೇ ಫಸ್ಟ್ ಫಿಲಮ್ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ದು. ಸೊ ಅದರಲ್ಲೇ ಬುಲ್ಬುಲ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ನೀವು ನಿರ್ದೇಶಕರಾದ, ನಿರ್ಮಾಪಕರಾದ, ಡಿಸ್ಟ್ರಿಬ್ಯೂಟರ್ ಕೂಡ ಆದರೆ ಒಂಥರ ಇಡೀ ಇಂಡಸ್ಟ್ರಿ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆನ ಹೇಗೆ ಇದು? ಅದು ಒಂದು. ಮತ್ತು ಇನ್ನೊಂದೇನೆಂದರೆ, ಯೂಶ್ವಲ್ ಆಗಿ ಯಾವಾಗಲೂ ಒಂದು ಟಾಕ್ ಬರುತ್ತೆ ಪ್ರೊಡ್ಯೂಸರ್ಸಿಂದ. ಈಗ ನಾವು ನಮ್ಮ ಪ್ರೊಡಕ್ಷನ್ ಶುರು ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ದರ್ಶನ್ದು ಡಿಮಾಂಡ್ ಇದ್ದೇ ಇದೆ. ದರ್ಶನ್ಗೆ ರೆಮ್ಯುರೇಷನ್ ಕೊಡ್ತಾರೆ, ಸಿನಿಮಾ ಮಾಡ್ಕೋತಾರೆ. ಬಟ್ ಎಂಡ್ ಆಫ್ ದ ಡೇ ಏನು ಅಂದರೆ, ಅಲ್ಲಿಗಲ್ಲಿಗೆ ಆಯ್ತು ಸರ್, ಸಿನಿಮಾ ಸಕ್ಸಸ್ ಆಯಿತು ಅಂದರೆ ಅಲ್ಲಿಗಲ್ಲಿಗೆ ಆಯ್ತು ಸರ್ ಅಂತ. ಬಟ್ ದರ್ಶನ್ದು ಓಪನ್ ಆಗಿ ಕಲೆಕ್ಷನ್ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ ಸಾರಥಿಯಿಂದನೇ ಪ್ರೊಡ್ಯೂಸರು ಚೆನ್ನಾಗಿದೆ ಅಂದಿದ್ದು. ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವ್ರು ಹೇಳಿದ್ರು. ಈಗ ಅದನ್ನ ನಾವು ಈಗ ಡಿಸ್ಟ್ರಿಬ್ಯೂಷನ್ ನೋಡಿದಾಗ, ಡಿಸ್ಟ್ರಿಬ್ಯೂಷನ್ಲಿ ತುಂಬ ಲೂಪ್ ಹೋಲ್ಸ್ ಇರುತ್ತೆ ಒಬ್ಬ ಪ್ರೊಡ್ಯೂಸರ್ಗೆ ಅನ್ನೋದು. ಈಗ ಸಿನಿಮಾ ನಾವು ಮಾಡ್ತೀವಿ, ಸಿನಿಮಾ ಥಿಯೇಟ್ರಲ್ಲಿ ಬಂದು ಜನ ನೋಡ್ತಾರೆ. ಇಲ್ಲಿ ಮಾಡಿದವನ್ಗೂ ಲಾಭ ಆಗಲ್ಲ, ನೋಡಿದವನ್ಗೂ ಲಾಭ ಆಗಲ್ಲ. ಯಾಕಂದ್ರೆ ಅವನು ಪೇ ಮಾಡ್ತಾನೆ ನೋಡೋದಕ್ಕೆ. ಬಟ್ ಇಲ್ಲಿ ಮಧ್ಯದಲ್ಲಿ ಬರೀ ಹಿಂಗ್ ಕೊಡೋರ್ಗೆ ಮಧ್ಯದಲ್ಲಿ ಅವ್ರಿಗೆ ಲಾಭ ಆಗ್ತದೆ. ಸೊ ಅದೇನದು ತೂತ್ಗಳು ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾ ಇರೋದು ಏನು ಅಂತ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ಸಿನಿಮಾ ಸಕ್ಸಸ್ ಆದಾಗ ಅದು ಗೊತ್ತಾಗಲ್ಲ ನಮ್ಗೆ. ಏನೇ ಖರ್ಚು ಮಾಡಿದ್ರು ಅದು ದೊಡ್ಡದು ಅಂತ ಅನ್ಸಲ್ಲ. ಬಟ್ ಫಿಲಮ್ ಒಂದು ಆವರೇಜ್ ಆದಾಗ, ಇಲ್ಲ ಒಂದು ಫ್ಲಾಪ್ ಅಂತ ಆದಾಗ, ಪ್ರೊಡ್ಯೂಸರ್ಗೆ ಎಷ್ಟು ನಷ್ಟ ಆಗೋದು ಆ ಜಾಗದಲ್ಲೇ. ಸೊ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಒಂದು ಶುರು ಮಾಡಿದ್ರೆ ಇವನ್ ವಿ ಕ್ಯಾನ್ ಕಟ್ ಡೌನ್ ದಟ್ ಆಲ್ಸೋ. ಅಲ್ಲ ಸರ್, ನನಗೆ ಒಂದು ಪ್ರಶ್ನೆ, ಒಂದು ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ಒಂದು ಸಿನಿಮಾ ಫ್ಲಾಪ್ ಆದರೂ ಡಿಸ್ಟ್ರಿಬ್ಯೂಟರ್ ದುಡ್ಡು ಹೋಗುತ್ತೆ, ಸಕ್ಸಸ್ ಆದರೂ ದುಡ್ಡು ಹೋಗುತ್ತೆ ಅಲ್ವಾ? ಇಲ್ಲಿ ಕಳ್ಕೊಳ್ಳೋದು ಅಥವಾ ಗಳಿಸೋದು ನಿರ್ಮಾಪಕ ಮಾತ್ರ. ಅವರಿಗೆ ಒಂದು ರೆಗ್ಯುಲರ್ ಬಂದೇ ಬರುತ್ತೆ. ಹಂಗಾದಾಗೂ ಕೂಡ ಅಲ್ಲಿ ತೂತುಗಳು ಯಾಕಿರ್ತವೆ? ಅವ್ರಿಗೆ ಬಂದೇ ಬರುತ್ತೆ ದುಡ್ಡು ಅಂತಂದು ಇದ್ರೂ ಕೂಡ ಮತ್ತೆ ಎಲ್ಲಿದೆ ಲೂಪ್ ಹೋಲ್ಸ್ ಎಲ್ಲಿದೆ? ಹಾಗಾದ್ರೆ ಅಲ್ಲ, ಲೂಪ್ ಹೋಲ್ಸ್ ಅಂದರೆ ಎಲ್ಲರದು ಇರುತ್ತೆ ಅದರಲ್ಲಿ. ಇವಾಗ ಏನಂದರೆ, ಈಗ ನಮ್ಮದು ಥಿಯೇಟ್ರ್ ಓನರ್ಸು ಒಂದೊಂದು ಥಿಯೇಟ್ರಿಗೆ ಓಪನ್ ಆಗಿ ಅವ್ರು ಬರಲ್ಲ, ಅದಕ್ಕೊಬ್ಬ ಮೀಡಿಯೇಟರ್ ಅಂತ ಇರ್ತಾನೆ. ಸೊ ಅವ್ನು ಈ ಸಿನಿಮಾ ಥಿಯೇಟ್ರಿಗೆ ತೊಗೊಂಡೋಗಿ ಹಾಕೊಳ್ಳೋದು, ಸೊ ಥಿಯೇಟ್ರಿಗೆ ಫೀಡಿಂಗ್ ಅಂತ ಕೊಡೋನು ಅವನೊಬ್ಬ ಇರ್ತಾನೆ. ಸೊ ಅಲ್ಲೂ ಅವನೊಂದು ಬಾಡಿಗೆ ಜಾಸ್ತಿ ಹೇಳ್ತಾನೆ. ಪ್ರೊಡ್ಯೂಸರ್ ಥಿಯೇಟ್ರ್ ಓನರ್ಗೇನು, ಥಿಯೇಟ್ರ್ ಇದೆ, ಬಾಡಿಗೆ ಬರುತ್ತೆ ನನಗೆ, ಸೊ ನೀನು ತೊಗೊಬಂದಾಕು, ನೀನು ಎಷ್ಟು ಮಾತಾಡ್ತೀವಿ ಅದ್ರ ಮೇಲೆ ನೀನೇ ಇಟ್ಕೊ, ನನಗೆ ಇಷ್ಟು ಕೊಟ್ಬಿಟ್ಟು ನೀನು ಅದ್ರ ಮೇಲೆ ಇಟ್ಕೊ ಅಂತ ಅವ್ರು ಬಿಟ್ಬಿಟ್ಟಿರ್ತಾರೆ. ಸೊ ಅದರಲ್ಲೆಲ್ಲ ಕಟ್ ಡೌನ್ ಮಾಡ್ಕೊಂಡು ಹೋಗ್ಬೋದು ಒಬ್ಬ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ ಆದರೆ. ಸೊ ಅವೆಲ್ಲ ಸಿಗುತ್ತೆ. ಇವಾಗ ಒಂದು ಥಿಯೇಟ್ರಿಂದ 5,000 ರೂಪಾಯಿ ರೆಂಟ್ ಜಾಸ್ತಿ ಆಯಿತು ಅಂದರೆ ಮಿನಿಮಮ್ ಒಂದು 150 ಥಿಯೇಟ್ರಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಸೊ ಲೆಕ್ಕ ಹಾಕಿ ಫಸ್ಟ್ ವೀಕಲ್ಲಿ ಎಷ್ಟು ಪೋಲ್ ಆಗುತ್ತೆ ಅನ್ನೋ ದುಡ್ಡು. ಕರೆಕ್ಟ್. ಸೊ ಸೆಕೆಂಡ್ ವೀಕು, ಥರ್ಡ್ ವೀಕಿಗೆಲ್ಲ ಆಲ್ಮೋಸ್ಟ್ ಇಟ್ ವಿಲ್ ಕಮ್ ಅರೌಂಡ್ 45 to 50 lakhs ಅದೇ ನಮ್ಗೆ ಸೇವ್ ಆಗುತ್ತೆ. ಸೊ ಆ ಥರ. ಸೊ ಈಗ ಒಂದು 50 ಲಕ್ಷ ನಮ್ಗೆ ಲಾಸ್ ಆಗುತ್ತೆ, ಅಲ್ಲಿ ರಿಕವರ್ ಮಾಡ್ತೀವಿ. ಶರಣ್ ಅವರು ಒಳ್ಳೆ ಪ್ಲಸ್ ಮಾಡಿದ್ದಾರೆ. ಹೌದು, ತುಂಬ ಪ್ಲಸ್ ನನಗೆ ಸಿನಿಮಾಗೆ ಶರಣ್ ಸರ್. ಇಲ್ಲ, ಮುದ್ದಾದ ಪಾತ್ರ ಸರ್, ತುಂಬ ಒಳ್ಳೆ ಪಾತ್ರ. ಏನು ಪಾತ್ರದ ಹೆಸರು ನಿಮ್ಮದು? ಪಾತ್ರಕ್ಕೆ ಹೆಸರು ಏನಿದೆ? ಪಾತ್ರದ ಹೆಸರು ಬಾಬಿ. ದರ್ಶನ್, ನಿಮ್ದು ಏನಿದೆ ಪಾತ್ರದ ಹೆಸರು? ನಂದು ವಿಜಯ್. ನಿಮ್ದು? ಕಾವೇರಿ. ಪರವಾಗಿಲ್ಲ, ಕಾವೇರಿ ನೆನಪಿದ್ದೇ ಇರ್ತೇವೆ. ಸಾಂಗ್ ಇದೆಯಾ, ಅಂಬರೀಷ್ ಅವ್ರ ಡೈಲಾಗ್ ಬೇರೆ ಇದೆ, ಕಾವೇರಿ ನಮ್ ಸೊತ್ತು ಅಂತ. ನೀವು ಪಕ್ಕದಲ್ಲೇ ಇದ್ರ ಅವಾಗ? ಯಾರೇಳಿ? ಅಂಬರೀಷ್ ಡೈಲಾಗ್ ಹೇಳ್ಬೇಕು. ದರ್ಶನ್ ಪಕ್ಕದಲ್ಲಿದ್ರು, ಇವ್ರ ಪಕ್ಕ ರೂಮಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ರೂಮಲ್ಲಿ ಕೂಡ. ಓಕೆ. ನಿಮ್ದು ಕಾಂಬಿನೇಷನ್ ಸೀನ್ಗಳೆಲ್ಲ ಈ ಅಂಬರೀಷ್ ಅವ್ರ ಜೊತೆಗೆ ಹೇಗಿತ್ತು ಅನುಭವ ಮಾಡಿ? ಓ ಲವ್ಲಿ, ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ಅಂಬರೀಷ್ ಸರ್ ಜೊತೆ ಯಾವಾಗ ನನಗೆ ಕಾಂಬಿನೇಷನ್ ಸೀನ್ ಇಡ್ತಾರೆ ಅಂತ. ಸೊ ನಂದು ಮೋಸ್ಟ್ಲಿ ಅವ್ರದ್ದು 3 to 4 ಸೀನ್ಸ್ ಇರ್ಬೋದು ಅವ್ರ ಜೊತೆಗೆ. ಕ್ಲೈಮ್ಯಾಕ್ಸಲ್ಲೂ ಇರ್ತೀನಿ ನಾನು ಅವ್ರ ಜೊತೆ. ಕ್ಲೈಮ್ಯಾಕ್ಸ್ ಲಾಸ್ಟ್ ಎಂಡ್ಗೆ ಯಾಕೆ ಬುಲ್ಬುಲ್ ನೋ ಟಾಕ ಅಂತ ಐ ವಾಸ್ ವೇಟಿಂಗ್ ಯಾವಾಗ ಡೈಲಾಗ್ ಬರುತ್ತೆ ಅಂತ. ಸೊ ಕ್ಲೈಮ್ಯಾಕ್ಸಲ್ಲೂ ನನಗೆ ನಾವು 3 ಜನ ಇರ್ತೀವಿ. ತುಂಬ ಖುಷಿ ಆಯಿತು. ಶರಣ್, ಸೊ ಕೊನೆಯದಾಗಿ ಈ ಚಿತ್ರದ ಬಗ್ಗೆ ಮತ್ತು ನಿಮ್ಮ ಅಭಿಮಾನಿಗಳ ಬಗ್ಗೆ, ದರ್ಶನ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ತುಂಬ ಖುಷಿಯಾಗಿದ್ದಂಥ ಮಾಡಿದಂಥ ಒಂದು ಸಿನಿಮಾ.
ಹೇಗಿರುತ್ತೆ ಅದ್ರ ರಿಸಲ್ಟ್ ಏನಿದೆ ಅಂತಂತಂದರೆ ಹೀಗಿರುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಸಿನಿಮಾ ಸಾಕ್ಷಿ. ನಗ್ನಗ್ತಾ ಖುಷಿಯಿಂದ ಯಾವುದೇ ಥರದ ಅಳುಕುಗಳಿಲ್ಲದೆ ಮಾಡಿದಂಥ ಒಂದು ಸಿನಿಮಾ. ತುಂಬ ಕ್ಲಿಯರ್ ಮನಸ್ಸಿಂದ ಮಾಡಿದ್ದೀವಿ ಸರ್. ಒಂದಿಷ್ಟು ಜನ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದ್ವಿ. ಸ್ವಿಟ್ಜರ್ಲ್ಯಾಂಡಿಗೆ ಹನಿಮೂನ್ಗೆ ಹೋದ್ವಿ ಅಂದರೆ ತಪ್ಪಾಗುತ್ತೆ, ಪಿಕ್ನಿಕ್ಗೆ ಫ್ಯಾಮಿಲಿ ಬಂದಿಲ್ಲ ಅಂತ ಆ್ಯಕ್ಚುಲಿ ಆ ದೇಶ ಅಲ್ಲಿಗೆ ಹೋಗ್ಬೇಕಾಗಿದ್ದು, ಪಿಕ್ನಿಕ್ಗೆ ಹೋದ್ವಿ ಸರ್. ಹೀಗೆ ಒಟ್ಟಾರೆ ಯಾವುದೇ ಅಂಗಗಳಲ್ಲೂ ಕೂಡ ಆಯಾಮಗಳಲ್ಲೂ ಕೂಡ ಕುಂದು ಕೊರತೆ ಇಲ್ಲದೆ ಮಾಡಿದಂಥ ಒಂದು ಸಿನಿಮಾ. ಅದರ ರಿಸಲ್ಟು ಇವತ್ತು ಜನ ಚೆನ್ನಾಗಿ ತೊಗೊಂಡಿದ್ದಾರೆ. ಒಂದು ಒಳ್ಳೆ ಪ್ರಯತ್ನಕ್ಕೆ ಇವತ್ತು ಸಿಕ್ಕಿರೋವಂಥ ಬೆಂಬಲ, ಇದು ನನ್ನ ಕನ್ಕ್ಲೂಷನ್ ಈ ಸಿನಿಮಾ. ಬಟ್ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಸೊ ದಿನಕರ್ಜಿ, ಕೊನೆಯದಾಗ ನಿಮಗೆ ನಾನು ಕೇಳಬೇಕು ಅಂದ್ಕೊಂಡೆ, ಒಂದು ಒಳ್ಳೆ ಎಕ್ಸ್ಪೆರಿಮೆಂಟು ಅಂದರೆ 4 ಜನ ಸೇರಿಕೊಂಡು ಸ್ನೇಹಿತರು ಸೇರ್ಕೊಂಡು ಮಾಡಿರುವಂಥದ್ದು, ಅದು ಸಕ್ಸಸ್ ಕಂಡಿದೆ, ಅದು ತುಂಬ ಒಳ್ಳೆಯದು. ವಾಟ್ ನೆಕ್ಸ್ಟ್ ದಿನಕರ್? ಯಾಕಂದರೆ ಈಗ ನಿಮ್ಮ ಡಿಸ್ಟ್ರಿಬ್ಯೂಷನ್ ಇದೆ, ನಿಮ್ಮ ಪ್ರೊಡಕ್ಷನ್ ಇದೆ, ನೀವು ಡೈರೆಕ್ಟರ್ ಕೂಡ ಹೌದು, ನಿಮ್ಮ ಯೂನಿಟ್ ಇದೆ, ನಿಮ್ಮ ಮನೇಲಿ ಹೀರೋ ಇದ್ದಾರೆ. ಸೊ ಏನು ಅಂದರೆ ನಾನು ಕೇಳ್ತಿರೋದು, ಇಂಡಿವಿಜುವಲ್ ಆಗಿ ಒಂದು ಡೈರೆಕ್ಷನ್ ಮಾಡೋದು ಅದು ಕರೆಕ್ಟ್, ಬಟ್ ಇಂಡಸ್ಟ್ರಿ ದೃಷ್ಟಿಯಿಂದ ಏನಾದರೂ ದೊಡ್ಡದಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಇನ್ನೂ ಅದ್ರ ಅಷ್ಟು ಇಂಡಸ್ಟ್ರಿಗೆ ಫುಲ್ ಇಂಡಸ್ಟ್ರಿಗೆ ಒಂದು ಏನೋ ಮಾಡ್ತೀವಿ ಅನ್ನೋದಕ್ಕೆ ಅದು ತುಂಬ ಅರ್ಲಿ ನಾವೀಗ ಅದ್ರ ಬಗ್ಗೆ ಯೋಚನೆ ಮಾಡೋದು. ಬಟ್ ಅದೇ ಒಂದು ಗ್ರೂಪ್ ಶುರು ಮಾಡಿದೀವಿ. ಸೊ ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಏನೇನು ಮಾಡೋಕ್ಕಾಗುತ್ತೆ. ಸೊ ದರ್ಶನ್ ಅವ್ರಿಗೆ ಇನ್ನೊಂದು ಆಸೆ ಇದೆ, ಅವ್ರ ಜೊತೆಲಿ ಕೆಲಸ ಮಾಡಿರೋ ಅವ್ರ ಕಾಸ್ಟ್ಯೂಮರ್ಗೆ, ಮೇಕಪ್ ಮ್ಯಾನ್ಗೆ, ಮತ್ತೆ ನಮ್ಮ ಯೂನಿಟ್ ಹುಡುಗರಿಗೆ ಎಲ್ಲರಿಗೂ ಏನೋ ಒಂದು ಮಾಡಿಕೊಡ್ಬೇಕು ಅಂತ. ಸೊ ನೋಡೋಣ ಮುಂದೆ ಫ್ಯೂಚರ್ ಯಾವಾಗ ಅದು ಆಗುತ್ತೋ ಒಂದು ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೆ ಯಾಕೆ ಕೇಳಿದೆ ಈ ಪ್ರಶ್ನೆ ಅಂತಂದರೆ, ಪ್ರತಿಯೊಂದು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ವಾ, ಯಾವುದೊಂದು ದೃಷ್ಟಿಯಿಂದ ಈಗ ಒಂದು ಹೆಜ್ಜೆ ಮುಂದೆ. ಯಾಕಂದ್ರೆ ಇದೊಂದು ಎಕ್ಸ್ಪೆರಿಮೆಂಟ್, ಒಂದು 5 ಜನ ಸ್ನೇಹಿತರು. ಇಲ್ಲ, ಇವಾಗ ನಂದು ನೆಕ್ಸ್ಟ್ ಸಿನಿಮಾ ನಾನು ಮಾಡ್ತಾ ಇರೋದು ನಮ್ಮ ಹೋಮ್ ಪ್ರೊಡಕ್ಷನ್ಲೇ ಮಾಡ್ತಾ ಇದ್ದೀನಿ. ಸೊ ರಚಿತಾ ರಾಮ್ ಅವರೇ ಹೀರೋಯಿನ್. ಸೊ ಅದರಲ್ಲಿ ನಂದು ಕೋ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಮತ್ತೆ ನಂದು ರೈಟ್ರು, ನನ್ನ ಫಸ್ಟ್ ಫಿಲಮ್ ಇಂದ ನನ್ನ ಜೊತೆಲಿದ್ದ ರೈಟ್ರು, ಅವರಿಬ್ರು ಪಾರ್ಟ್ನರ್ಸ್ ಆಗಿರ್ತಾರೆ. ಹೀರೋ ನಿಮ್ಮ ಇವ್ರನ್ನ ಹಾಕೋತಿಲ್ವಾ? ಯಾರು? ಅಲ್ಲ, ಅವ್ರನ್ನ ಹಾಕೊಳಕ್ ನಮ್ಗೆ ತುಂಬಾ ಇಷ್ಟ, ಬಟ್ ಅವ್ರ ಡೇಟ್ಸ್ ಇಲ್ಲ, ಬೇರೆಯವ್ರಿಗೆ ಪ್ರೊಡ್ಯೂಸರ್ ಕೊಟ್ಟಿರೋದನ್ನೆಲ್ಲ ಇದು ಮಾಡಬೇಕು. ಬಟ್ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಈಗ ತೂದೀಪ ಪ್ರೊಡಕ್ಷನ್ ಅಂದಮೇಲೆ ಯೂನಿಟ್ ಎಲ್ಲದಕ್ಕೂ ಅವ್ರ ಇನ್ವಾಲ್ವ್ಮೆಂಟ್ ಇರೋದು, ಇದಕ್ಕೆ ಮಾಡಿರೋದು. ಸೊ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರ ಸಪೋರ್ಟ್ ಇಲ್ಲದೆ ಅವ್ರು ಹ್ಞೂ ಅಂದೆ ಏನು ಕೆಲಸ ಆಗಲ್ಲ ಅಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್ ದಿನಕರ್ಜಿ, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ ಮುಂದಿನ ಎಲ್ಲ ವೆಂಚರ್ಗಳಿಗೂ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ವಿಕ್ಟ್ರಿ. ಸೊ ಈಗ ಚಿಕ್ಕದೊಂದು ಬ್ರೇಕ್ ನಂತರ ಕೊನೆ ಭಾಗ ಬಾಕಿ ಇದೆ. ಸೊ ಆ ಭಾಗ ಅಂದರೆ ಇನ್ನೊಂದು ಸೆಗ್ಮೆಂಟ್ಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಬ್ರೇಕ್ಗಿನ ಮುಂಚೆ ಈ ಚಿತ್ರದ ಒಂದು ಹಾಡು.